ಇನ್ನು ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಆತ ಪರಪನಗ್ರಹಾರ ಜೈಲು ಸೇರಿದಂತೆ ಬೇರೆ ಬೇರೆ ಜೈಲಲ್ಲಿರುವಂತಹ ಉಳಿದ ಆರೋಪಿಗಳಿಗೂ ಕೂಡ ರಿಲೀಫ್ ಸಿಕ್ಕಿದೆ. ಆದರೆ ನಿನ್ನೆಯ ಬೇಲ್ ಸಿಕ್ಕರೂ ಕೂಡ ಆರೋಪಿಗಳು ಇವತ್ತು ನಾಳೆ ಜೈಲಲ್ಲೇ ಕಳಿಬೇಕಾದಂಥ ಪರಿಸ್ಥಿತಿ ಇದೆ. ಆತ ಪೊಲೀಸರ ನಡೆ ರಿಲೀಫ್ನಲ್ಲಿರುವಂತಹ ದರ್ಶನ್ಗೆ ಟೆನ್ಷನ್ ತರಿಸಿದೆ. ಯಾಕೆ? ಈ ರಿಪೋರ್ಟ್ ನೋಡಿ. ದರ್ಶನ್ಗೆ ಸಿಕ್ತು ಬೇಲ್, ಮುಂದೆ ಸರ್ಜರಿನಾ ಬರೀ ಚಿಕಿತ್ಸೆನಾ? ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗೋದು ಯಾವಾಗ? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ದರ್ಶನ್ ಮತ್ತು ಪವಿತ್ರ ಸೇರಿದಂತೆ 7 ಆರೋಪಿಗಳಿಗೆ ನಿನ್ನೆ ಜಾಮೀನು ಭಾಗ್ಯ ಸಿಕ್ಕಿದೆ. ಅದರಲ್ಲೂ ಬೆನ್ನು ನೋವುವಂತ ಮಧ್ಯಂತರ ಬೇಲ್ ಪಡೆದು ಹೊರಬಂದು ಬಿಜಿಎಸ್ ಆಸ್ಪತ್ರೆ ಸೇರಿರೋ ದರ್ಶನ್ ಅಂತೂ ನಿಟ್ಟುಸಿರು ಬಿಟ್ಟಿದ್ದಾರೆ. ಹೀಗಿರೋ ಪ್ರಶ್ನೆ, ದರ್ಶನ್ ತಮ್ಮ ಬೆನ್ನು ನೋವಿಗೆ ಸರ್ಜರಿ ಮಾಡಿಸ್ತಾರಾ ಇಲ್ವಾ ಅನ್ನೋದು. ವಿಷಯ ಅಂದ್ರೆ, ಮಧ್ಯಂತರ ಜಾಮೀನು ಪಡೆಯುವಾಗ ದರ್ಶನ್ ಪರ ವಕೀಲರು ಸರ್ಜರಿ ಮಾಡಿಸದೇ ಇದ್ರೆ ದರ್ಶನ್ಗೆ ಲಕ್ವ ಹೊಡೆಯುವ ಭೀತಿ ಇದೆ ಎಂದು ವಾದಿಸಿದ್ರು. ಕಾಲು ಎತ್ತಲಾಗದ ಸ್ಥಿತಿ ಇದೆ, ಮೂತ್ರ ವಿಸರ್ಜನೆಗೂ ಸಮಸ್ಯೆ ಆಗುತ್ತೆ ಎಂದಿದ್ರು. ಬಳಿಕ ಕೋರ್ಟ್ ಬೆನ್ನು ನೋವಿಗೆ ಚಿಕಿತ್ಸೆಗಾಗಿ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ನೀಡಿತ್ತು. ದರ್ಶನ್ ಸಹ ಬಿಡುಗಡೆಯಾದ ಮಾರನೇ ದಿನವೇ ಆಸ್ಪತ್ರೆ ಸೇರಿದ್ರು. ಮೊನ್ನೆ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ವೇಳೆ ಖುದ್ದು ದರ್ಶನ್ ಪರ ವಕೀಲರಾದ ಸಿವಿ ನಾಗೇಶ್ ಮಧ್ಯಂತರ ಜಾಮೀನು ಮುಗಿಯೋ ದಿನ ಅಂದ್ರೆ ಡಿಸೆಂಬರ್ 11ರಂದೇ ಸರ್ಜರಿ ಮಾಡಿಸುವ ನಿರ್ಧಾರ ಮಾಡಲಾಗಿದೆ ಎಂದು ಕೋರ್ಟ್ಗೆ ಮಾಹಿತಿ ನೀಡಿದ್ರು. ಈ ಮಧ್ಯೆ ನಿನ್ನೆ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಆದ್ರೆ ದರ್ಶನ್ ಸರ್ಜರಿ ಮಾತ್ರ ಇನ್ನೂ ಆಗಿಲ್ಲ. ಸದ್ಯ ದರ್ಶನ್ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಪಡೆದಿದ್ದಾರೆ. ಈಗ ಬಂದಿರುವ ಮಾಹಿತಿ ಪ್ರಕಾರ ದರ್ಶನ್ ಸರ್ಜರಿ ಮಾಡಿಸದೆ ಫಿಸಿಯೋಥೆರಪಿ ಮೂಲಕವೇ ಗುಣವಾಗಲು ಚಿಂತಿಸಿದ್ದಾರೆ ಎನ್ನಲಾಗಿದೆ. ಅಷ್ಟಕ್ಕೂ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂದ್ರೇನು ತೋರಿಸ್ತೀವಿ ನೋಡಿ. ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂದ್ರೆ ಸರ್ಜರಿ ಮಾಡದೆ ಬೆನ್ನು ನೋವಿಗೆ ಔಷಧಿ ನೀಡಿ ಗುಣಮುಖ ಮಾಡೋದು. ಆಪರೇಷನ್ ಮಾಡದೆ ಫಿಸಿಯೋಥೆರಪಿ ಮೂಲಕ ಹಾಗೂ ಅಗತ್ಯ ಔಷಧಿ ಇಂಜೆಕ್ಷನ್ ನೀಡುವುದಾಗಿದೆ. ಜೊತೆಗೆ ಕೆಲ ದಿನ ವಿಶ್ರಾಂತಿ ನೀಡುವ ಮೂಲಕ ಚಿಕಿತ್ಸೆ ನೀಡುವುದಾಗಿದೆ. ಅಲ್ಲದೆ ಅಲ್ಟ್ರಾಸೌಂಡ್ ಚಿಕಿತ್ಸೆ ಪದ್ಧತಿ ಮೂಲಕ ಟ್ರೀಟ್ಮೆಂಟ್ ನೀಡಿ ಕ್ರಿಯೋಪಾಟ್ರಿಕ್ ಚಿಕಿತ್ಸೆ ಮತ್ತು ಮಸಾಜ್ ಮೂಲಕ ಟ್ರೀಟ್ಮೆಂಟ್ ನೀಡಲಾಗಿದೆ. ಇದಕ್ಕಾಗಿ ಲುಂಬರ್ ಎಪಿಡ್ಯೂರಾಲ್ ಸ್ಟಿರಾಯ್ಡ್ ಇಂಜೆಕ್ಷನ್ ನೀಡಬೇಕಾಗುತ್ತದೆ. ಸೂಕ್ತ ವ್ಯಾಯಾಮಗಳನ್ನು ಮಾಡಿಸಿ ಬೆನ್ನು ನೋವಿಗೆ ಚಿಕಿತ್ಸೆ ನೀಡಬೇಕಾಗತ್ತೆ. ಹೀಗೆ ಸರ್ಜರಿ ಮಾಡಿಸದೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮೂಲಕವೇ ದರ್ಶನ್ರನ್ನ ಗುಣವಾಗಿಸೋಕೆ ಚಿಂತಿಸಲಾಗಿದೆ ಎನ್ನಲಾಗಿದೆ. ಅಷ್ಟಕ್ಕೂ ದರ್ಶನ್ಗೆ ಆಗಿದ್ದಾದ್ರೂ ಏನು, ಅವರ ಮೆಡಿಕಲ್ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ದರ್ಶನ್ ಸೊಂಟದ ಭಾಗದ ಬೆನ್ನುಮೂಳೆಯ ಲುಂಬರ್ ಸ್ಪೇಸ್ ಸರಿಸಿದ್ದು, ಇದರಿಂದ ನರದ ಮೇಲೆ ಒತ್ತಡ ಉಂಟಾಗುತ್ತಿದೆ. ನರಗಳು ಅಂದ್ರೆ ಸ್ಪೈನಲ್ ಕಾರ್ಡ್ ಹಾದು ಹೋಗಿರೋ ಭಾಗದಲ್ಲಿನ ನರಗಳ ಮೇಲೆ ಒತ್ತಡ ಹೆಚ್ಚಾಗಿ ಬೆನ್ನಿನ ನರಹುರಿ ಮೇಲೆ ಒತ್ತಡ ಉಂಟಾಗಿ ಬೆನ್ನು ನೋವು ಹೆಚ್ಚಾಗಿದೆ ಎಂದು ವರದಿಯಾಗಿತ್ತು. ನರದ ಮೇಲೆ ಆಗ್ತಿರುವ ಒತ್ತಡ ನೋವು ಕಡಿಮೆ ಮಾಡಲು ಫಿಸಿಯೋಥೆರಪಿ ಅಗತ್ಯ ಎಂದು ವೈದ್ಯರು ಹೇಳಿದ್ರು. ಆದರೆ ಬೆನ್ನು ಮೂಳೆಗಳ ನಡುವೆ ತೇವಾಂಶದ ಭಾಗ ಇರುತ್ತದೆ. ತೇವಾಂಶ ಇಲ್ಲದಾಗ ನರಗಳ ಮೇಲೆ ಒತ್ತಡ ಹೆಚ್ಚಾಗುತ್ತದೆ. ಹೀಗೆ ಒತ್ತಡ ಇರುವ ಕಾರಣ ಲುಂಬರ್ ಪಂಕ್ಚರ್ ಉಂಟಾಗಿ ನೋವಾಗುತ್ತದೆ ಎಂದು ವೈದ್ಯರು ರಿಪೋರ್ಟ್ ಕೊಟ್ಟಿದ್ರು. ಏನೇ ಆದರೂ ಸರ್ಜರಿ ಮಾಡಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆಯಲ್ಲಿದ್ದ ದರ್ಶನ್ಗೆ ರೆಗ್ಯುಲರ್ ಬೇಲ್ ವರವಾಗಿ ಸಿಕ್ಕಿದೆ. ಈಗ ಆಪರೇಷನ್ ಮಾಡಿಸದೇ ಇದ್ರೂ ಸಮಸ್ಯೆ ಇಲ್ಲ. ದರ್ಶನ್ ಕೂಡ ಭವಿಷ್ಯದ ದೃಷ್ಟಿಯಿಂದ ಸರ್ಜರಿ ಮಾಡಿಸಿಕೊಳ್ಳದೆ ಕೇವಲ ಫಿಸಿಯೋಥೆರಪಿ ಮತ್ತು ಔಷಧಿ ಮೂಲಕವೇ ಗುಣವಾಗಲು ಚಿಂತಿಸಿದ್ದಾರೆ. ಮೂಲಗಳ ಪ್ರಕಾರ 1 ವಾರಗಳ ಕಾಲ ಚಿಕಿತ್ಸೆ ಪಡೆದು ಬಳಿಕ ಡಿಸ್ಚಾರ್ಜ್ ಆಗಿ ಮನೆ ಸೇರಲಿದ್ದಾರೆ. ಇದು ದರ್ಶನ್ ಕಥೆಯಾದರೆ, ಜಾಮೀನು ಸಿಕ್ಕಿರುವ ಉಳಿದ ಆರೋಪಿಗಳಿಗೆ ಇನ್ನೂ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಪವಿತ್ರ, ಪ್ರದೋಷ್, ಅನುಕುಮಾರ್ ಜಾಮೀನು ಷರತ್ತು ಪೂರೈಸಬೇಕಿದೆ. ಹೀಗಾಗಿ ಸೋಮವಾರ ಈ 3 ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಬೇಲ್ ಸಿಕ್ಕಿದ್ದಂತೆ ಖುಷಿಯಾಗಿದ್ದ ಪವಿತ್ರ ಇಂದು ಮೌನಕ್ಕೆ ಜಾರಿದ್ದಾಳೆ ಎಂದು ಗೊತ್ತಾಗಿದೆ. ಸೋಮವಾರದವರೆಗೆ ಜೈಲಲ್ಲಿರಬೇಕೆಂದು ಪವಿತ್ರ ಗೌಡಗೆ ಚಿಂತೆಯಾಗಿದೆ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿಗೆ ತನಿಖಾಧಿಕಾರಿಗಳ ಚರ್ಚೆ. ದರ್ಶನ್ ಏನೋ ರಿಲ್ಯಾಕ್ಸ್ ಆಗಿದ್ದಾರೆ. ಆದರೆ ದರ್ಶನ್ಗೆ ಬೇಲ್ ನೀಡಿರುವ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಪೊಲೀಸರು ಮುಂದಾಗಿದ್ದಾರೆ. ಈಗಾಗಲೇ ಕಾನೂನು ತಜ್ಞರ ಜೊತೆ ಮತ್ತು ಎಸ್ಪಿಪಿ ಜೊತೆ ಪೊಲೀಸರು ಚರ್ಚೆಗೆ ಪ್ಲಾನ್ ಮಾಡಿದ್ದಾರೆ. ಆದೇಶ ಪ್ರತಿ ಸಿಕ್ಕ ಬಳಿಕ ಸುಪ್ರೀಂ ಕೋರ್ಟ್ಗೆ ಹೋಗಲಿದ್ದಾರೆ.
ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ಕ್ಯಾನ್ಸಲ್ ಆದರೆ ಮತ್ತೆ ಜೈಲು ಸೇರಬೇಕಾದ ಸ್ಥಿತಿ ಬರಬಹುದು. ಬ್ಯೂರೋ ರಿಪೋರ್ಟ್, TV9.